ಬರಲಲ್ಲದೆ ಬರಲೇ ಸಿಗೋಲ್ದಲ್ಲ. ಅತ್ತಾಗಿ ಕಸಲ್ನು ಅತ್ಲಾಗಿ ಬಡ್ದು ಒಂದೇ ರಂಗೋಲಿ ಬಿಡೋಣ ಅಂದರೆ ಎಲ್ಲೂ ಬರಲೇ ಸಿಗೋಲ್ದಲ್ಲ. ಎಲ್ಲೂ ಇಲ್ಲ, ಎತ್ತಾಗಿಟ್ಟಿರೋ ಕಾಣಲ್ಲ, ಬರಲೇ ಸಿಗೋಲ್ದಲ್ಲ. ನೋಡೋಣ ಆ ಕಡೆ ಕಿತ್ಲು ಕಡೆಗೆ ನೋಡ್ತೀನಿ, ಆ ಕಡೆಗೆ ಏನ್ರ ಐತಾ ಅಂತ. ಇತ್ತ ಕಡೆಗೂ ಇಟ್ಟಿಲ್ಲವ. ಅಯ್ಯಪ್ಪ, ಬಾಗ್ಲು ಗುಡ್ಸ ಬರಲೇ ಮಡಗಿದಾರ. ಏನು ಮಡ್ಗವ್ರು ಇಲ್ವೋ ಇಲ್ಲ ವಾಹಿಕಿಟ್ಟವ್ರು ಏನೋ ಗೊತ್ತೇ ಇಲ್ವಲ್ಲ. ಒಳಗಡೆ ಎಲ್ಲ ಕಸ ಗುಡ್ಸ ಆಯ್ತವ, ಬಾಗ್ಲು ಹೊಸಿ ಕಸ ಗುಡ್ಸೋಣ ಅಂತ ಬಂದೆ. ನೋಡಿದ್ರೆ ಬರಲೇ ಸಿಗೋಲ್ದು. ಹೋಗು, ನಾನೇನು ಮಾಡಲಿ. ಆದ್ರೂ ಮನೆ ಭಾರಿ ಹಳೇದು. ಅವ್ರ ಅಣ್ಣನ ಮನೆ ಸಂದಾಕೈತಂತೆ. ಇವರಿಗೆ ಪಾಪ ಹಳೆ ಮನೆ ಅವ್ರು ವಿದ್ಯುತ್ ಮನೆ ಕೊಟ್ಬಿಟ್ಟು ಅವರು ಹೊಸ ಮನೆ ತಗೊಂಡವ್ರೆ. ಹಳೇದಾಗೈತೆ ಮನೆ. ಆದರೂ ನಮ್ಮ ನಿಂಗಕ್ಕ ಪಾಪ ಭಾರಿ ಆಸೆ ಪಟ್ಟಿದ್ಲು, ಹಂಗಿರ್ಬೇಕು ಹಿಂಗಿರ್ಬೇಕು ಅಂತವ. ಅವಳ ಹಣೆ ಬರುವ ಸರಿ ಇಲ್ಲ ಅನ್ನಿಸೋದು ಬಿಡತ್ತಾಗಿ. ನೋಡಿ ಹೆಂಗೈತೆ ಮನೆ. ಏನು ಗಂಡ ಹೆಂಡ್ತಿಗೆ ಸದ್ಯಕ್ಕೆ ಇಬ್ಬರಿಗೆ ಸಾಕು. ಆಮೇಲೆ ಬೇಕಾದ್ರೆ ಕಟ್ಟಿಸ್ಕೊತಾರೆ. ಏನು ದುಡ್ಡು ಐತೆ ಬೇಕಾದಂಗೆ. ಇವತ್ತಿಲ್ಲ ಅಂದರೆ ನಾಳೆ ಕಟ್ಟಿಸ್ಕೋಬೋದು. ಓಹೋ, ಇವಳು ನೋಡವೋ ವತಾರನೇ ಎದ್ದು ಮನೆ ಸರ್ವೆ ಮಾಡ್ತಾ ಕೂತವಳೆ. ಏನೋ ಅಂಚು ಪಂಚ ಎಲ್ಲ ನೋಡ್ತಾ ಕೂತವಳೆ. ಏನೋ ಹೆಂಗವೇ ಏನೋ ಅಂತ ಕೇಳಂತೇಳಿ ಇವಳೇ ನೀವು ರತ್ನಂಗೆ ಅಲ್ಲ ಅಂತ ಕೇಳ್ದಂಗೆ ಇತ್ತು. ಪಾಪ ಒಳ್ಳೆ ಹುಡುಗಿ ಅಂತೆ, ಮಾತಾಡ್ಸೋಣ ಗೊತ್ತಾಯ್ತದೆ. ಆದ್ರೂ ನಮ್ಮ ನಿಂಗಕ್ಕ ತಂದಾಕಿರ್ಬೇಕು ಅಂತ ಭಾರಿ ಆಸೆ ಪಟ್ಟಿದ್ದೆ ನಾನು. ಒಂದು ಒಳ್ಳೆ ಮನೆ ಸೇರ್ಕೊಂಡು ಟೀಕಾಗಿದ್ದೀರಿ ಸಂದಾಕಿರೋದು. ಏನಾಣೆ ಬರ್ಬೋ ಏನೋ ಅವಳದು. ಹೆಂಗೆ ಒದ್ದಾಡಿದ್ರು ಮತ್ತೆ ಬಂದು ಅದೇ ಹಳ್ಳಕ್ಕೆ ಬೀಳ್ತಾಳೆ ಅನ್ನೋಕ್ಕೆ ಇದೇ ಸಾಕ್ಷಿ. ನೋಡಿ ಮನೆ ಹಂಗೈತಿ ಹಿಂಗೈತಿ ಅಂತ ಇದ್ರು. ಇವರು ಮೋಸ ಮಾಡಿ ಆ ಮನೆ ತಗೊಂಡು ಈ ಮನೆ ಬಿಟ್ಟು ಹಳೆ ಮನೆಯಾಗಿರಂಗೆ ಆಯ್ತು ಪಾಪ ನಮ್ಮ ನಿಂಗಕ್ಕಂಗೆ. ಇದ್ಯಾಕವ ಪುಟ್ಟಿ ಕತ್ತೆತ್ಕೊಂಡು ಹಂಗೆ ನೋಡ್ತಾ ನಿಂತಿದ್ದೀವಿ ಆ ಥರನೇ ಮನೆಯ? ಯಾಕೆ ಇವನಾಯ್ತು ಹಳೆ ಮನೆ ಅಂತ ನೋಡ್ತಾ ಇದೀಯೇ? ಇಲ್ಲ ಕಣಕ, ಹಂಗೇನಿಲ್ಲ. ಒತ್ತರ ಎದ್ದೋಳು ಒಳಗೆ ಕಸಾರನು ಗುಡಿಸ್ದೆ. ಬಾವಂಗೆ ಕಾಪಿ ಮಾಡ್ಕೊಳ್ಳೋಣ ಅಂತ ನೋಡಿದೆ. ಒಲೆ ಹಚ್ಚಕ್ಕೆ ಏನೂ ಇತ್ತಿಲ್ಲ, ಹಾಲು ಇತ್ತಿಲ್ಲ. ಅದಕ್ಕೆ ಇಲ್ಲಿ ಹೊರಗಡೆ ಕಸನಾರ ಗುಡಿಸ್ಬಿಟ್ಟು ಹೋಗೋಣ ಅಂತ ಬಂದೆ. ಆಗ ಇಲ್ಲಿ ಎಲ್ಲೂ ಬರಲೇ ಇಲ್ವಲ್ಲಕ್ಕ. ನಾನು ಸುತ್ತ ಹುಡ್ಕಾಡ್ದೆ, ಎಲ್ಲೂ ಇತ್ತಿಲ್ಲ. ಅದಕ್ಕೆ ಮನೆ ಮೇಕಿರ್ತಾರಲ್ಲ ಕೆಲವರು, ಇದಕ್ಕೆ ಮುಂದಕ್ಕೆ ಸಿಕ್ಸಿ ಹಂಗೇನಾರ ಇಟ್ಟವ್ರ ಅಂತ ನೋಡ್ತಿದ್ದೆ. ಆಟೆ ಯಾಕನಕ ಬರ್ಲು ಹುಡುಕ್ತಿದ್ದ. ಅಯ್ಯೋ ಬರ್ಲು ತಗೊಂಡೋಗಿ ನಾನು ಮಡಿಕೊಂಡಿದ್ದೀನಿ. ಅವನ ಮನೆ ಕಸ ಗುಡ್ಸೋದೆ 3 ದಿನಕ್ಕೂ ವಾರಕ್ಕೂ ಒಂದಪ್ಪ ಬಂದಿಂಗೆ ಗುಡಿಸ್ಬಿಟ್ಟು ತಗೊಂಡೋಗಿ ನಾನು ಇಟ್ಕೊತೀನಿ. ಏನವ ಮಾಡೋಣ ಈಗ? ಅಯ್ಯೋ ಬರ್ಲು ಇಲ್ಲ ಕಣವ, ಇದ್ದದ್ದು ಬರ್ಲು ಕಳೆದವನೇ. ಅದಕ್ಕೆ ನಾನೇ 3 ದಿನಕ್ಕೂ ವಾರಕ್ಕೂ ನನ್ನ ಮನೆಯದೇ ಬರ್ಲು ತಗೊಬಂದು ಕಸ ಗುಡಿಸಿ ಹೋಯ್ತಾ ಇದ್ದೆ. ಇನ್ನೆಲ್ಲನೂ ತಂದು ಮಾಡಿಕೋಬೇಕು. ಏನು ದಿಕ್ಕಿಲ್ಲದ ಮನೆ ಅಲ್ವೇ, ಏನೂ ಇತ್ತಿಲ್ಲ. ಎಲ್ಲ ನಾನು ಮನೆಯಾಗಿಂದ ತಗೊಬಂದು ಮಾಡೋಯ್ತಿದ್ದೆ ಕಣವ. ಕಾಪಿ ಗೀಪಿ ಎಲ್ಲಾನು ಅಟೆ ಆ ಕಡೆಯಿಂದ ನಾನು ತಗೊಬಂದು ಇಲ್ಲಿ ಕೊಡಬೇಕಾಯಿತು. ಇರು ನಂದೇ ಕೊಡ್ತೀನಿ. ಕಸ ಹೊಡೆದ್ಬಿಟ್ಟು ತಗೊಬಂದು ಅಲ್ಲೇ ಇಟ್ಬಿಡವ ನಮ್ಮನೆ ತಲೆ. ಸರಿ ಕಂತ ಕೊಡಕ್ಕ. ಹಂಗಾರೆ ನಿಮ್ಮನೆ ಬರಲೇ ತಗೊಬಂದು ಇಲ್ಲೆಲ್ಲ ಹೊಸಿ ಗುಡಿಸಿ ಎಲ್ಲನೂ ಕ್ಲೀನ್ ಮಾಡಿ ಆಮೇಲೆ ತಗೊಬಂದು ಅಲ್ಲೇ ಇರ್ತೀನಿ ಕಂತ ಕೊಡಕ್ಕ. ಹುಡುಗಿ ಒಳ್ಳೆಯ ಪರವಾಗಿಲ್ಲ, ದುರಂಕಾರದ ಮಾತಿಲ್ಲ, ಚಂದಾಗಿ ಮಾತಾಡ್ತದೆ. ಇವ್ರ ಅಕ್ಕಂಗೆ ಭಾರಿ ದುರಂಕಾರ. ಎಲ್ಲವ ನಿಂಗಮ್ಮ ಒಳಗವಳ ಏನು ಮಾಡ್ತಾವಳೆ? ಸ್ನಾನಪಾನ ಮಾಡ್ಕೊಂಡು ದೇವ್ರಿಗೆ ದೀಪ ಹಚ್ಚ ಕೆಳಕಾಗಿತ್ತಿಲ್ವೇ? ಅಕ್ಕ ಅಂಡೆ ಒಲೆ ಎತ್ತಾಗೈತೆ ಕಾಣ್ಲಿಲ್ಲ ಕಣಕ. ಅದಕ್ಕೆ ನೀರಲ್ಲಿ ಗುರಿ ಹಾಕ್ಬೇಕಲ್ಲ. ಅವಳು ಎದ್ದಿಲ್ಲ ಕಣಕ, ಮನ್ಗವಳೆ. ಈಗ ಎದ್ದೇಳ್ತಾಳೆ. ನನಗೆ ಅಂದರೆ ಮನೇಲಿ ಬಿರ್ನೆದ್ದು ಅಭ್ಯಾಸವಲ್ಲ. ಅದಕ್ಕೆ ಅವತ್ತಂತೆ ಎದ್ದೀವನ ಆಟೆಯ ಇನ್ನೇನು ಈಗ ಎದ್ದೋಳ್ತಾವಕ್ಕಂತ ಹಾಕಕ್ಕ. ಅಯ್ಯೋ ನನ್ನ ಕೆಟ್ಟನೆ ಹೋಗತ್ತಾಗ ಇನ್ನೂ ಮನ್ಗವಳ ಅಲ್ಲ ಕಣಮ್ಮ. ಇಲ್ಲೋಡವ ಇಲ್ಲಿ ಸೂರ್ಯ ನತ್ತಿ ಮ್ಯಾಗ ಬಂದು ಎಲ್ಲರೂ ಕಾಪಿ ಕುಡ್ಕೊಂಡು ಕೆರೆತಕ್ಕೆ ಹೋಗಿ ಬಂದಾಯ್ತು. ಇವಳು ಇನ್ನೂ ಎದ್ದಿಲ್ವಲ್ಲವ. ಅವನೇನು ಮಾಡ್ತಾವ ಚಂದ್ರನ? ಅದು ಭಾವ ಒತ್ತರನೇ ಎದ್ದು ಹೋದರೂ ಬಂದಿಲ್ಲ. ಒತ್ತರ ಎದ್ದಾಗ ಅದಕ್ಕೆ ಕಾಪಿ ಇಟ್ಕೊಳ್ಳೋ ನಾನು ನೋಡಿದೆ ಕನಕ ಆಲಿಕ್ಕಿಲ್ಲ. ಅದಕ್ಕೆ ನಾವು ಹೊರತಾಗ ಹೋದ್ರಲ್ಲ ಕಸದನ್ನು ಗುಡಿಸ್ಬಿಟ್ಟು ಇನ್ನು ಹುಡುಗರು ಅವಳು ಮನಗಿದ್ರಲ್ಲ ಆ ಕಡೆಗೆ ಮಾತ್ರ ಹಂಗೆ ಬಿಟ್ಬಿಟ್ಟು ಈ ಕಡೆ ಕಸ ಎಲ್ಲನೂ ಗುಡಿಸಿ ಮುಂದೆ ಕಸ ಹೊಡಿಯೋಣ ಅಂತ ಬಂದಿದ್ದೆ. ಹೊಸಿ ಹಾಲಿದ್ರೆ ಕೊಡೋಕೆ ಕಾಪಿ ಇಟ್ಟು ಕೊಡ್ತೀನಿ ಎಲ್ಲರಿಗೂ. ಇವಳಿಗೆ ಹಾಲು ಕೊಟ್ಟು ಇವಳು ಕಾಪಿ ಇಟ್ಟು ಅಯ್ಯೋ ಅದಕ್ಕೆ ಸೌದೆ ಇದು ಎಲ್ಲನೂ ಯಾರೋ ಕುಟ್ನ ಮಾಡ್ಕೊಡ್ತಾ ಕುತ್ಕೋತಾರವ. ಈಗ ಏನೂ ಇಲ್ಲ ಮನೆಯಲ್ಲಿ. ಅವನೇನೋ ಅಲ್ಲಿ ಇಲ್ಲಿ ತಿನ್ಕೊಂಡಿದ್ದ. ಈಗೆಲ್ಲ ನನ್ನ ತಲೆಗೆ ಬಂದು ಬಡ್ದದೆ. ತೆಗಿ ಅದಕ್ಕಿಂತವ ನಾನೇ ಒಂದು ಕಪ್ ಕಾಪಿ ಮಾಡಿಕೊಟ್ರೆ ಏಟೋ ಒಳ್ಳೆ ಹೆಸರು ಬರ್ತದೆ ಮಾಡಿಕೊಟ್ಲು ಅಂತವ. ಇವಳನ್ನ ಕಾರ್ದು ಕೊಟ್ಟಂಗೆ ಆಯ್ತದೆ. ಇನ್ನೇನು ಮಾಡ್ತೀವಿ ಇವಳು ಕರಿತೀನ ತೆಗಿ. ಅಲ್ಲ ಕಣಮ್ಮ, ನೀನು ಅಟ್ಲದ ಮ್ಯಾಗ ಬಂದು ಮಲ್ಲಿ ಕೆಲಸ ಮಾಡ್ತಾರಾ? ಕೂತ್ಕೊಂಡು ತಿನ್ಬೇಕು. ನೀನು ಮನೆ ಕೆಲಸ ಮಾಡಕ್ತಾನೆ ಓದ್ತಾರ ಏನು ಕಿವೇನು ಮಾಡ್ಕೊಂಡು ಕೂತಿದ್ಯಾ? ಆಯಿತು, ನಿಮ್ಮ ಅಕ್ಕನ್ನ ಎಬ್ರಿಸಿ ಸ್ನಾನ ಮಾಡಿ ದೇವ್ರಿಗೆ ದೀಪ ಹಚ್ಚುವನ್ನು. ಗಂಡಸರು ಬಂದರು, ನಿಮ್ಮ ಭಾವ ಎಲ್ಲ ಬರ್ತಾರೆ ಇನ್ನೆಲ್ಲವ ಮನೆಗೆ. ಆಮೇಲೆ ಆ ಕಡೆ ಮನೆಯ ದೊಡ್ಡ ಇವ್ರ ಮನೆ ಐತಲ್ಲ ಆ ಅಮ್ಮ ಐತೆ ಒಂದು ಅಜ್ಜಿ, ಅಲ್ಲ ಇನ್ನೇನು ಬರ್ತಾರೆ ಸ್ನಾನಪಾನ ಮಾಡ್ಕೊಂಡು ನೋಡೋಕ್ಕೆ ಮಾತಾಡ್ಸೋಕ್ಕೆ ಬರ್ತಾರೆ. ಇವಳು ಹಿಂಗೆ ಬಿತ್ಕೊಂಡಿದ್ರಿ ಹೆಂಗೆ ಊರು ತುಂಬ ಆಡ್ಕೊಂಡು ಆಡ್ತಾರೆ ಹಳ್ಳಿ. ನಿಂಗೆ ಗೊತ್ತಿಲ್ವಾ? ಎಬ್ರಿಸ್ಬಿಟ್ಟು ಸ್ನಾನ ಮಾಡ್ಕೊಳಕ್ಕೆ ಹೇಳು. ಕಾಪಿಯ ನಾನೇ ಇಟ್ಟಿರ್ತೀನಿ ಬರ್ರವ, ಅಲ್ಲೇ ಕುಡಿಯೋರಂತೆ. ನಮ್ಮ ಮನೇನು ನೋಡ್ದಂಗೆ ಆಯ್ತದೆ. ಬಾ ಅವಳನ್ನೂ ನಿಂಗಮ್ಮನೂ ಮಕ್ಳನ್ನೂ ಕರ್ಕೊಂಡು ಬಾ, ಏನಾಗಕ್ಕಲ್ಲ ಇಲ್ಲೇ ಅಲ್ವಾ. ಈ ಇತ್ಲು ದಾಟಿದ್ರೆ ನಮ್ಮನೆ ಆ ಕಡೆ ಇತ್ಲಾಗೆಯ ಕರ್ಕೊಂಡು ಬಾ, ಅಲ್ಲೇ ಕುಡ್ದು ತಿಂಡಿ ತಿನ್ಕೊಂಡು ಬರೀರಂತೆ.
ಮತ್ತು ಇಲ್ಲೇನು ಕಚ್ಕೊಂಡು ಕುತ್ಕತ್ತೀವಿ ಒಲೆ ಪೊಲೆ ಎಲ್ಲನೂ ಹಾಕ್ಲಕ್ಕನ್ ಬಾಯಿಗ ಅವೆಲ್ಲನೂ ಜೋಡಿಸಿ ಇದು ಮಾಡೋಕ್ಕೆ ಮಾಡ್ಕೊಳ್ತಾರೆ ನಾಳೆಯಿಂದ ಅವರು. ನೀನು ಇಲ್ಲಿ ತಿಂದೋಗಿರಂತೆ ಬನ್ನಿ. ಇನ್ನೇನು ನಾಳೆ ನಿಮ್ಮ ಅವ್ವ ಬಂದು ಕರ್ಕೊ ಹೋಯ್ತಾಳೆ ಎಲ್ಲರೂ, ನಿಮ್ಮ ಅವ್ವ ನಿಮ್ಮ ಅಪ್ಪ ಎಲ್ಲ ಬಂದು ಆಮೇಲೆ ಬೇಕಾದ್ರೆ ಕರ್ಕೊ ಹೋಗಿ ಇತ್ತಾಗ ಬಂದ ಮ್ಯಾಕೆ ಅದೇನೇನೈತೆ ಜೋಡಿಸ್ಕೊಂಡು ಹಿಂಗಮ್ಮ ಮಾಡ್ಕೊತಾಳೆ. ಸರಿ ಕನಕ ಆಯಿತು. ಹಂಗಾರೆ ಹುಡುಗರು ಮಕ್ಕಳನ್ನೆಲ್ಲ ಎಬ್ಬಿಸ್ಬಿಟ್ಟು ಹಾಸ್ಟೆಲನ್ನು ತೆಗ್ದಿಟ್ಬಿಟ್ಟು ಬತ್ತೀನಿ ಹಾಕಕ್ಕ. ಹೊಸಿ ನಾನು ಸಾನಪನ ಮಾಡ್ಕೊಂಡೆ ಬತ್ತೀನಿ. ಎಲ್ಲೈತಕ್ಕ ನೀರು ಕಾಸ ಅಂಡೆ? ನಂಗೆ ಎಲ್ಲೂ ಕಂಡ ಹೋಯ್ತಪ್ಪ ಮನೆ ಒಳಗೆ. ಎಲ್ಲೈತವ ಮನೆ ಒಳಗೆ ನೀರು ಕಾಯಿಸ ಹಾಕೊಳಗ? ಇಲ್ಲ ಕಣವ, ಇದು ಮನೆ ಚಿಕ್ಕದಲ್ವ, ನಿಮ್ಮ ಮನೆ ಹಂಗೆ ನೀರು ಕಾಯಿಸ ಅಂಡೆಲ್ಲೂ ಒಳಗಿಡ್ಸಿಲ್ಲ. ಅಲ್ಲೇ ಪಕ್ಕದಲ್ಲಿ ಇತ್ತಲದೆ ನೋಡು, ಆ ಇತ್ತೊಳಗೆ ಗುಡಿಸ್ಲಾಕ್ತಂಗೆ ಹಾಕ್ಬಿಟ್ಟು ಸ್ವಾಗೆಯಲ್ಲಿ ಗುಡಿಸ್ಲಾಕ್ತಂಗೆ ಹಾಕಿ ಸ್ನಾನ ಮಾಡೋಕ್ಕೆ ಅಂತಲೇ ಅಂಡೆ ಒಲೆ ಮಡಗೇನೆ ನೋಡು. ಅಲ್ಲೇ ಉರಿ ಹಾಕಬೇಕು ನೀವು. ಅಲ್ಲೇ ಇತ್ತಲಾಗಿ ಸ್ವಾಗೆ ಪಾಗೆ ಬಿದ್ದಿರ್ತವೆ. ಆ ಕಡೆ ಮುಲ್ಲ ಸೌದೆ ಒಟ್ಟವನೆ ನೋಡ್ತಕೊಳ್ಳಿ ಎಂತ ಬರ ಇದ್ದವು ತಗೊಂಡು ಉರಿ ಹಾಕೊಂಡು ಸ್ನಾನ ಮಾಡ್ಕೊಬನ್ನಿ. ಇಲ್ಲ ಅಂದರೆ ಕುಡಿದ್ಬಿಟ್ಟು ಹೋಗಿ ಸ್ನಾನ ಮಾಡ್ಕೊಳ್ಳಿ, ಏನಾಗಕ್ಕಿಲ್ಲ. ನೋಡಿ ನಿಮ್ಗೆ ಹೆಂಗಾಯ್ತದಂಗೆ ಮಾಡ್ಕೊಂಡು ಬಂದ್ರವ. ಅಲ್ಲೇ ಕಾಪಿ ತಿಂಡಿ ಮಾಡ್ಕೊಬರೀರಂತೆ. ಕರಿಯಾಕೆ ಅಂತಲೇ ಬಂದೆ ನಾನು, ಅವನು ಇಲ್ಲ ಅಂತೀಯ, ನಿಂಗಮ್ಮ ಮನ್ಗವಳೆ ಅಂತೀಯ. ಎಬ್ಬಿಸ್ಬಿಟ್ಟು ಹೇಳಿ ಕರ್ಕಬ. ಇತ್ಲಾಗದ? ಅಯ್ಯಪ್ಪ ಇತ್ಲಾಗದಂತಲ್ಲಪ್ಪ, ಹೆಂಗೆ ಮಾಡ್ಕೊಬರೋದು? ಸರಿ ಕಣಕ ಆಯ್ತು ಬಿಡು, ನಾನು ಉರಿ ಹಾಕ್ಬಿಟ್ಟು ಸ್ನಾನ ಮಾಡ್ಕೊಂಡೆ ಬತ್ತೀವಿ ಬಿಡಕ್ಕೆ ಎಲ್ಲರೂ. ಶಿವ ಚಾಕ್ಲಿಸಿ ಸಾಕಾಯ್ತು ಕಣವ. ರಾತ್ರಿ ಎಷ್ಟೊತ್ತಾದ್ರೂ ನಿದ್ದೆ ಬರೋದೋಯ್ತು ಈ ಹಾಳು ಕೊಂಪೆಯಲ್ಲಿ. ದೇವ್ರೆ ಅವ್ವ ನನ್ನ ಕೆತ್ತನೆ. ಈಗ ಅಮ್ಮ ಹಾಕ್ಲಿಸ್ದಂಗೆ ಹಾಕ್ಲಿಸ್ಕೊಂಡು ಹೆಚ್ಚು ಬರ್ತಾವೆ ನೋಡು ನನ್ನವ್ವ. ಪೂಟಿ ಇಲ್ಲೇ ಬರ್ತದೀತಿದ್ಯಾ? ಬಾ ಕಾಪಿ ಕೊಡು ನನಗೊಂದು ಲೋಟವ. ನಾನು ಎದ್ದೋಳು ಏನಪ್ಪ ಅಂತೀನಿ, ಇಲ್ಲಿ ನಿದ್ದೆ ಬೇರೆ ಸರಿಯಾಗಿ ಬರಲ್ಲ. ಅಲ್ಲ ಕಣೆ ಅಕ್ಕ, ಕಾಪಿ ಕೊಡೋಕೆ ಅದು ಅದೇನು ಹೇಳ್ತದೆ? ಅಲ್ಲ ಕಣವ, ನಿಂಗೆ ಗೊತ್ತಾಗಿಲ್ವೇ? ನೆನ್ನೆ ಮದುವೆ ಮಾಡ್ಕೊ ಬಂದು ಇವತ್ತು ಈಟೊತ್ತಾದ್ರೂ ಏಳ್ದನೆಯ ನಿನ್ನ ಮನೇಲಿ ಆ ಹುಡುಗಿ ಕಾಪಿ ಕೇಳ್ತಾ ಕೂತಿದ್ಯಲ್ಲ, ನೀನು ಕಾಪಿ ಕೊಡು ಅಂತವ. ಇನ್ನು ನೀನು ಮಾಡ್ಕೊಡ್ತಾರೆ ಅದಕ್ಕೆ ಅದನ್ನೇ ಕಾಪಿ ಕೊಡು ಅಂತೀಯಲ್ಲ. ಗೊತ್ತಾಗ್ಬಾರ್ದವ ನಿಂಗೆ? ಈಟೊತ್ತಾದ್ರೂ ಇನ್ನೂ ಮನಗಿದೆಯಲ್ಲ, ಸೂರ್ಯನ ನೆತ್ತಿ ಮ್ಯಾಗೆ ಬರೋ ಹಂಗಾಯ್ತಲ್ಲೇ. ಹೊತ್ತಂತ ಹೇಳ್ಬಾರ್ದೆ? ಏನು ದಿಕ್ಕಿಲ್ಲದ ಮನೆ, ಬಿರಿ ಬಿರಿನ ಎದ್ದು ಕೆಲಸ ಮಾಡ್ಕೋಬೇಕು. ಏನೈತೆ ಇಲ್ಲ ನೋಡ್ಕೊಳ್ಳೋಣ. ಏನೋ ಮುಂದಾಗೆ ಆ ಮನೆಗೆ ತುಂಬ ಜನ ಇದ್ರು ಅಂದರೆ ಅದಂತಲ್ವಪ್ಪ, ಯಾರೂ ಇಲ್ಲ, ಎಲ್ಲ ನೀನೇ. ಅಂಥದ್ರಾಗೆ ಎದ್ದು ಎಲ್ಲನೂ ಹೊಂಚ್ಕೊಂಡು ಮಾಡ್ಕೊಂಡು ಇಟ್ಕೋಬೇಕು ಅನ್ನೋ ಅದು ಗೊತ್ತಾಗ್ಲವ ನಿಂಗೆ? ಗ್ಯಾನ್ ಬೇಡವಾ? ಅಯ್ಯಪ್ಪ ಇವಳು ಇಲ್ಲೇ ಸಾಯ್ತಾವಳ, ನೋಡ್ಲೇ ಇಲ್ವಲ್ಲವ? ಅಯ್ಯೋ ಬೆಳಿಗ್ಗೆನೆ ಬಂದು ಇಲ್ಲೇನು ಮಾಡಕ್ಕೆ ಮಾರ್ಗದರ್ಶನ ಕೊಟ್ಲ ಕಾಣೆ. ನಾನು ಅಂತೊಳೆಯ ಮರ್ತೇ ಇದ್ದೀನಿ. ನಮ್ಮ ಮನೆಯನ್ನ ಹಂಗೆ ಬಂದು ಪುಟ್ಟಿ ಕಾಪಿ ಕೇಳ್ತಾ ಇದ್ದೀನಲ್ಲ. ಅದು ಯಾವುದೋ ಜ್ಞಾನದಲ್ಲಿ ಮರ್ತಂಗೆ ಕೇಳಿದೆ ಕನಕ. ನೆನ್ನೆ ಬೇರೆ ಸುಸ್ತಾಗಿತ್ತು ನಡೆದು ತಡಾಗಿ ನಿದ್ದೆ ಬಂದು ಹೊಸ ಜಾಗ ಅಲ್ಲ ಅದಕ್ಕೆ ತಡಾಗಿ ಎದ್ದೆ ಆಟೆಯ. ಸರಿ ಆಯ್ತು, ಈಗ ಮಾಡ್ಕೊತೀವಿ ಬಿಡಿ ನಾವು. ಈಗೇನು ಮಾಡ್ಕೊತೀರಾ? ಹೇಳಿದೀನಿ ಪುಟ್ಟಿಗೆ ಹೊಸ ಸ್ನಾನಪಾನ ಮಾಡ್ಕೊಂಡು ಬನ್ನಿ, ಅಲ್ಲೇ ಕಾಪಿ ಕುಡಿದ್ಬಿಟ್ಟು ತಿನ್ಕೊಬರೀರಂತ ಒಟ್ಟಿಗೆನಾರವ. ಸರಿ ಕನಕ ಆಯ್ತು, ಬರ್ತೀವಿ. ಮೈಗಳ್ಳಿ ಮಾಡ್ಬೇಕಲ್ಲ ಅಂತ ಹೆಂಗಂತ ನೋಡು. ಸರಿ ಕನಕ ಆಯ್ತು ಬರ್ತೀನಿ ಅಂತ ಮಾಡ್ಕೊತೀನಿ ಬಿಡಕ್ಕಂತ. ಹುಡುಗಿ ಹಂಗೆ ಒಂದು ಮಾತು ಬರ್ದೋಯ್ತು ಇವಳು ಬಾಯಲ್ಲಿ. ಹುಟ್ಟು ಮೈಗಳ್ಳಿ ಇವಳು. ಏನು ಕಡಿತಾಳ ಕಣೆ, ಏನು ಕಿಸ್ತಾಬ ಆಗ್ತಾಳ ಕಣೆ. ನೋಡ್ಬೇಕು ಇನ್ನು. ಈ ಹಂಗ ಬಂದು ಮನೇಲಿ ಬೇಕಾಗಿತ್ತು ತಗೊಂಡು ಸಾಮಾನುಗೋಸಿ ದುಡ್ಡು ಇಸ್ಕೊಂಡು ಇತ್ತಲಲ್ಲಿ ಮಾವಿನಕಾಯಿ ನಿಂಬೆ ಹಣ್ಣು ಎಲ್ಲನೂ ಕಿತ್ಕೊಂಡು ಹೋಗಿವ್ನಿ. ಇನ್ನು ಅದಕ್ಕೂ ಕೇಳೋಳು ಬಂದು ಕುತ್ಕೊಂಡಂಗೆ ಆಯ್ತು. ಇನ್ನು ಎಲ್ಲನೂ ಇವಳನ್ನ ಕೇಳಿ ಏಳು ಅಂದ ಮ್ಯಾಕೆ ನಾನು ತಗೊಂಡೋಗಿ ಮಾಡೋ ಹೊತ್ತಿಗೆ ಆಯ್ತತೆ. ಅಯ್ಯ ನೋಡೋದು ಏನು ನಂಗೇನು ಹೊಸ್ತಾ? ಇವಳು ಇಲ್ದಾಗ ಪಲ್ದಾಗ ಹಾಚ್ಕೋದಾಗ ಮಾಡ್ದಾಗ ಹೋಗಿ ಕಿತ್ಕೊಂಡೋಗಿ ಇಟ್ಕೊಂಡ್ರೆ ಆಯ್ತು ಆಟೆಯ. ಸರಿ ಆಯ್ತು ಬನ್ನಿ, ಹಂಗೆ ನಾನು ಹೋಗಿರ್ತೀನಿ. ಹೊತ್ತಾರಿಗೆ ಎದ್ದಂಗೆ ಬಂದ್ಬಿಟ್ಟವಳೆ, ಇನ್ನೇನು ಕೆಲಸ ಇಲ್ಲ. ರಂಗೆ ಯಾರಂಗಮ್ಮ? ಏ ರಂಗಿ ಇಲ್ಲಿ. ಓ ಬಂದೆ ಕಣಾಕಿ, ಒಂದು ಗಳಿಗೆ ಬಂದೆ ಹಂಗೆ. ಓ ಸತ್ತಿಂದ ಕರಿತೇವೆ ನೀವು ಬರೀ ಬಂದೆ ಒಂದು ಗಳಿಗೆ ಹಂಗೆ. ಹಾಂ ಅದೇ ಆಗೋಯ್ತು ಅವಳು. ಬಾರೆ ಬಿರ್ಬಿರ್ನೇಲಿ ಏನೋ ಕೇಳಬೇಕು. ಯೋ ಇವನೊಬ್ಬ ಏನು ಕಾಡ್ತಾನೋ ಪುಣ್ಯಾತ್ಮ. ನಾನೇನು ಇಲ್ಲೇ ಅಡುಗೆ ಮಾಡ್ಲು, ನಮ್ಮಲ್ಲೇ ಮಾಡ್ಲು, ಇಲ್ಲೇ ಮನೆ ಕೆಲಸ ಮಾಡ್ಲು, ಅಲ್ಲೇ ಮನೆ ಕೆಲಸ ಮಾಡ್ಲು, ಅದ್ರಾಗ ಇವನು ಮಾತು ಬೇರೆಯ. ಓಥು ಬಂದುಬಿಟ್ಟೆ ಮಾಡೋಣ. ಒಲೆ ಒಂದು ಗಳಿಗೆ ಹಿಂದಕ್ಕೆ ಕೆರೆದ್ಬಿಟ್ಟು ಹೋಗ್ತೀನಿ. ಬಂದು ಮುಂದಕ್ಕೆ ಎತ್ತು ಕೆಂದ್ರಾಯ್ತು. ಹೇಳಿ ಏನು ಅಡುಗೆ ಮಾಡ್ತಿದ್ದಕ್ಕಂತೆ? ಒಲೆ ಮೇಲೆ ಹಂಗೆ ಬಿಟ್ಟು ಬರೋಕ್ಕಾಯ್ತದ? ಇನ್ನು ಉಕ್ಕಿದ್ರೆ ಒಲೆ ಎಲ್ಲ ಹೋಯ್ತದೆ. ಮತ್ತೆ ಒರೆಸ್ಕೊಂಡು ಮಾಡ್ಕೊಂಡು ಒಲೆ ಬೂದಿ ಎಲ್ಲ ತೆಗೆದು ಮೊದಲಿಂದ ಒಲೆ ಕಚ್ಕೊಂಡು ಕೂತ್ಕೋಬೇಕಾಯ್ತದ. ಆಮೇಲೆ ಉಕ್ಕಿರಿದ್ರೆ ಅದಕ್ಕೆ ನಿಂತಿದ್ದಕ್ಕಂತ ಹೇಳಿ ಇವನು. ಓ ಏನು ನನ್ನೇ ಒಡಿ ಹೇಳಂಗೆ ಬತ್ತಾಳಲ್ಲೋ, ಸಲಿಗೆ ಜಾಸ್ತಿ ಆಗೋಯ್ತು. ಏನು ಮಾಡ್ತೀವಳು? ಏನಿಲ್ಲ, ಅದೇ ಅಣ್ಣೆಗೊಂಡು ಅವ್ನು ಅಳಿಯೂ ಕರಿ ಅಂತ ಹೇಳಿದ್ನಲ್ಲ, ಕರ್ದ ಬರೋವಾಗ ಏಳು ಕಳ್ಸಿದ್ನಲ್ಲ. ಹ್ಞೂ ಕಾನ ಹಾಕಿ ಅಯ್ಯೋ ಕರ್ದು ಬಂದಿದ್ದೀನಿ. ಅವ್ರು ಬರ್ದವ್ರು ನಾನೇ ಮಾಡೋಣ. ತಪ್ಪ ಅಂತ ಕರಿಯೋಣ.
ಅವ್ರಿಗೂ ಹೇಳಿವ್ನಿ, ಮಾದೇಶ್ಗೂ ಹೇಳಿವ್ನಿ, ಎಲ್ಲರಿಗೂ ಹೇಳಿವ್ನವ. ಯಾರು ಬರ್ತಾರೋ ಗೊತ್ತಿಲ್ಲ. ನಿಮ್ಮ ಅಪ್ಪನೂ ನಿಮ್ಮ ಭಾವನೂ ಕರಿತಾ ಇದ್ರು, ನಿಮ್ಮ ದೊಡ್ಡಪ್ಪ ಅಂತವ ಹೇಳಿವ್ನಿ ಮಾದೇಶ್ಗೂ. ಆಮೇಲೆ ಅಣ್ಣೇಗೌಡಣ್ಣು ಸಿಕ್ಕಿತ್ತು, ಅದಕ್ಕೂ ಹೇಳಿವ್ನಿ. ಶಾಂತಿನ ಗಂಡಂಗೆ ಒಬ್ಬನಿಗೆ ಹೇಳಿಲ್ಲಪ್ಪ. ಅವರು ನನಗೇನು ಸಿಕ್ಕಿಲ್ಲ, ಇವ್ರಿಗೆ ಹೇಳಿದ್ದೀನಲ್ಲ, ಅವ್ರಿಗೆ ಹೇಳಿ ಕರ್ಕೊಬರ್ತಾರೆ ಅಂತ ನಾ ಸುಮ್ಕಾದ್ನಪ್ಪ. ಆಗಳ ಅತ್ತ ಬತ್ತಾವ್ರಲ್ಲ, ಒಂದು ಗಾಳಿ ಕಾಯನ ಅನ್ನಕ್ಕಿಲ್ಲ. ನನ್ನಲ್ಲಿ ಒಲೆ ಮಗ್ಳು ತಿಳಿಸಿ ಕರ್ಸಿದ್ರಿ ನೋಡಿ, ಅಲ್ಲೇ ಬತ್ತಾವ್ರೆ. ಕರ್ದು ಬಂದಿದ್ದೀನಿ ಅಂದ್ರೆ ಕೇಳಕ್ಕಿಲ್ಲ. ಬಂದ್ರ ಸರಿ ಆಯ್ತು, ಹೋಗಿನ್ ನೀನು ಒಳಗೆ ಕಾಪಿ ಗಿಪಿ ಇಟ್ಕೊಬರೋಗಿ ಗೊಣ ಗೊಣ ಅನ್ಕೊಂಡು ಇಟ್ಕೊಬೇಡ ಇಲ್ಲಿ. ಮಾತೇಸ ಅಲ್ಲಕ್ಕಲ್ಲ ಇಟ್ಟೊತ್ತಿಗೆ ಬರೋದು ಆಗ್ಲೇ ಹೇಳಿ ಕಳ್ಸಿವ್ ನಾನು. ಇಲ್ಲ ಕಂದಡಪ್ಪ, ಆ ಅಪ್ಪಯ್ಯ ಇತ್ತಿಲ್ಲ ಹೊಲ್ತಕ್ಕೆ ಹೋಗಿದ್ದ. ಇನ್ನು ಭಾವ ಅವರು ತಯಾರಾಯ್ತಾ ಇದ್ರು, ಸನಪನ ಮಾಡ್ಕೊಂಡು ಆತ ಒಟ್ಟಿಗೆ ಹೋಗೋಣ ಬಿಡು ಅಂದ್ರೆ ಅದಕ್ಕೆ ಈಗ ಕರ್ಕೊಬಂದೆ ಆಟೆಯ. ಓ ಶಾಂತ ಗಂಡು ಬಂದು ನಾ ಕರೀತಾಗೆ ಬಾನ್ ಒಳಿಕೆ ಬನ್ನಿ ಕುತ್ಕೊಳ್ಳಿ ಇತ್ಲಾಗೆ ಬರಲಾ ಅಳಿ ಅಂದ್ರೆ ಕುತ್ಕೊಳ್ಳಿ, ನೀನು ಆತ ಕುತ್ಕೊಳ್ಳ ಅಣ್ಣಗಡ. ಇರ್ಲಿ ಪರವಾಗಿಲ್ಲ, ಹೇಳಿ ಮಾವ ಅದೇನು ವಿಷಯ, ನನಗೂ ಹೊಡ್ಬೇಕು ಟೈಮ್ ಆಯ್ತತೆ. ನಾನು ಕರೆದ್ರಂತಲ್ಲ ಅದು ಏನು ಕೇಳ್ಕೋಗೋಣ ಅಂತ ಬಂದೆ. ಹೋಗಿವ್ರಂತೆ ಕೂತ್ಕೊಳ್ಳಿ, ಕಾಪಿ ಕಿಪಿ ಕುಡ್ದು ಹೋಗಿರಂತೆ ಒಂದು ಗಳಿಗೆ ಕೂತ್ಕೊಳ್ಳಿ. ಏನೋ ಮಾತಾಡ್ಬೇಕನ್ನ ಅದಕ್ಕೆ ಕರ್ಸಿದ್ದು. ಏನು ವಿಷಯ ಬೇಡ, ಅದ್ಯಾಕೆ ಬರೋಕೆ ಹೇಳ್ದೆ? ಈಗೇನು ಇಲ್ಲ, ಅದು ಹುಡುಗನ ಮನೆಯಾಗ ನಿನಗೆ ಗೊತ್ತಲ್ಲ, ಯಾರುವೇ ಇಲ್ಲ ಅಂತ ಮುಂಡಬೋ ಒಟ್ಟರು ಕೆಲಸ ಆಯ್ತವ, ನಿನಗೆ ಗೊತ್ತಲ್ಲ. ಇವ್ರ ಮೇಲ್ಗಡೆ ಮನೆವು ಕೆಳಗಡೆ ಮನೆವು ಆ ಅಜ್ಜಿರೆಲ್ಲ ಅವರೇ ಬಂದು ಮಾಡ್ಬೋದು. ಆ ಮುಂಡ ಮಗನ ಒಟ್ಟರು ಕೆಲಸ ಆಯ್ತವೆ, ಒಂದು ಬರೋಲ್ಲ. ಈಗ ತಿರ್ಗಾ ಇನ್ನೊಂದು ಮದುವೆ ಆದ್ಮೇಲೆ ಅನ್ನೋದು ಬೇರೆ ಹೊಟ್ಟೆ ಉರಿ ಎಲ್ಲ ನಾವೇ ತಿನ್ಬೋದು, ಒಂದೇ ಹೆಣ್ಮಗಿತ್ತು ಅನ್ನೋದು ಒಂದಿತ್ತು. ಈಗ ತಿರ್ಗಾ ಇನ್ನೊಂದು ಮದುವೆ ಮಾಡ್ಕೊಬಿಟ್ಟು ನಾನದು ಅರ್ಧ ಒಟ್ಟರು ಕೆಲಸ ಆಯ್ತವೆ, ಒಂದು ಬರೋಲ್ಲು. ಅದಕ್ಕೆ ಈಗ ಬೀಗ್ರೂಟವ ಅವನು ಒಬ್ಬನೇ ಏನು ಮಾಡೋನು, ಇನ್ನೇನು ಮಗಳು ಒಬ್ಳು ಇರ್ತಾಳೆ, ಪುಟ್ಟಿ ಐತೇನೋ, ಏನು ಮಾಡೋನು. ಅದಕ್ಕೆ ನಾನು ಏನು ಅನ್ಕೊಂಡಿವ್ನಿ ಅಂದರೆ ಬೀಗ್ರೂಟ ಪಾಗ್ರೂಟ ಏನು ಬೇಡ, ನೀವೊಂದು 5 ಜನ ಮನೆ ಜನ ಹೋಗಿ ಕರ್ಕೊಬನ್ನಿ. ಬೇಕಾದ್ರೆ ನಾನು ಬರ್ತೀನಿ, ಹೋಗಿ ಕರ್ಕೊಬಂದು ಅಲ್ಲೇ ಅಡುಗೆ ಮಾಡ್ಕೊಂಡು ಉಂಡ್ಬಿಟ್ಟು ಕರ್ಕೊಬರೋಕ್ಕಾಯ್ತದೆ. ಬೇಕು ಅಂದರೆ ಇನ್ನೊಂದು ದಿನ ಇತ್ತಾಗಿಂದವ ನಿಂಗಮ್ಮಂಗೆ ಕಳಿಸ್ತೀಯಲ್ಲ, ಆಗ್ಬೇಕಾದ್ರೆ ನಾನೇ ಇಲ್ಲಿ ಮಾಡಿಸ್ತೀನಂತೆ. ಆಗೊಂದು 4-5 ಜನಕ್ಕೆ ಊಟ ಹಾಕಿದ್ರೆ ಆಯಿತು. ಈಗ ಅಲ್ಲಿ ಬೀಗ್ರೂಟ ಪಾಗ್ರೂಟ ಬೇಡ ಅಂತಂದು ನಾನು ಏನಂತೀಯ ನೋಡಪ್ಪ. ಹಂಗಂತೀಯ? ನೀನು ಹೇಳೋದು ಒಂದು ತಡಿಕೆ ಸರಿನೇಯ, ನೀವೇನಂತೀರ ಅಳಿ ಅಂದರೆ? ಅಯ್ಯೋ ನಾನೇನು ನೋಡೋಕ್ಕಾಯ್ತದೆ ಮಾವ, ಈಗ ಏನು ದಿಕ್ಕಿರೋದು ಮನೆ, ಇನ್ನು ಊರಲ್ಲೂ ಯಾರು ಬರ್ತಾ ಇಲ್ಲ, ಒಟ್ಟರು ಕತ್ತಾರೆ ಅಂದಮೇಕೆ ಇನ್ನೇನು ಹೇಳೋಕ್ಕಾಯ್ತದೆ ಹೇಳಿ. ನನಗೂ ನಿಮ್ಮ ಅಣ್ಣ ಹೇಳೋದೇ ಸರಿ ಅನ್ನಿಸ್ತದೆ. ನಾವೇ ಮನೆಯವ್ರೇ ಹೋಗಿ ಬೇಕಾದ್ರೆ ಕರ್ಕೊಬರೋಣ. ಹೆಂಗೂ ಶಾಂತ ಅವರೆಲ್ಲ ಹೋಗಿಲ್ಲ ಅಲ್ವಾ, ಎಲ್ಲರೂ ಹೋಗಿ ಏನೋ ಅಲ್ಲೇ ಮಾಡ್ಕೊಂಡು ಉಂಡು ಬಂದರು ಆಯಿತು. ಸಂಜೆ ಹೊತ್ತಿಗೆ ಓದ್ನಂತೆ ಹೋದರೆ ಮಾಡ್ಕೊಂಡು ಉಂಡು ಕರ್ಕೊಂಡು ಬರ್ಬೋದು. ಹಂಗೆ ತೋಟ ನೋಡಿಲ್ಲ ಅಂದರೆ ತೋಟ ನೋಡ್ಕೊಂಡು ಸಂಜೆ ಹೊತ್ತಿಗೆ ಬರ್ಬೋದು. ಏನು ಮಹಾನ್ ದೂರಲ್ಲ, ಇಲ್ಲಯ್ಯ, ಏನು ತಾಸೊತ್ತಿನ ದಾರಿ ಮಾಡ್ಬೋದು. ಇವ್ರು ಹೇಳೋಂಗೆ ನಿಮ್ಮ ಅಣ್ಣ ಬರ್ತಾರಂತಲ್ಲ, ಅವ್ರನ್ನ ಕರ್ಕೊಂಡು ಹೋಗಿ ಇನ್ನು ಅವರು ಹೊಲ ಆಗದೆ ತೋಟ ನಾವು ಏನು ನೋಡಿಲ್ಲ, ಎಲ್ಲನೂ ನೋಡ್ಕೊಂಡು ಮಾಡ್ಕೊಂಡು ಊಟ ಮಾಡ್ಕೊಂಡು ತಿರ್ಗಾ ವಾಪಸ್ ಕರ್ಕೊಂಬಂದ್ರೆ ಆಯ್ತದೆ. ಏನಂತೀರಾ ಮಾವ? ಹ್ಞೂ ಕಣಪ್ಪ, ನನಗೂ ಬಾವೇಳದ ಸರಿ ಅನ್ನಿಸ್ತತೆ. ಹೆಂಗೂ ಶಾಂತಕ್ಕ ಅವರೆಲ್ಲ ನೋಡಿಲ್ಲ ಅಲ್ವಾ, ನೋಡಿ ತೋಟಪಟ ತಿರ್ಗಾಡ್ಕೊಂಡು ಕರ್ಕೊಬರೋಕ್ಕೂ ಸರಿ ಹೋಯ್ತತೆ. ಹಂಗೆ ಮಾಡೋಣಕ್ಕಂತ ಆಗ್ತದಪ್ಪ. ಹಂಗಂತೀಯ? ಸರಿ, ಹಂಗಾರೆ ಒಂದು ಕೆಲಸ ಮಾಡಿ, ನೀವು ನಾಳೆ ಕೊಂಡದಲ್ವೇ, ನಾನು ಇವತ್ತು ಸಂಜೆ ಹೊತ್ತಿಗೆ ಹೋಗ್ತೀನಿ. ಹೋಗಿ ನೋಡಿ ಅಲ್ಲಿ ಏನು ಎತ್ತ ವಿಚಾರಿಸಿ, ಅವನ ಅಣ್ಣ ಒಬ್ಬನಲ್ಲ, ಅವನೊಬ್ಬ ಪಕ್ಕದಲ್ಲಿ ಅವನೊಬ್ಬ ಯಾಂದಾಳೆ ನನ್ನ ಮಗ ಹೆಂಡ್ತಿಗೆ ಎದ್ರಕಂಡು ಸಾಯ್ತಾನೆ. ಹಾಲೌಡಿ ಈ ಮನೆ ನಂದು ಅನ್ನಂಗೆ ಆಡ್ತಾಳೆ. ಏನು ಮಾಡ್ತೀಯ ನೋಡಿ ಪಾಪ. ಅವ್ರಿಗೆ ಹೋಗಿ ಈಗ ಹೊಸಿಯ ಮಸ್ಕ ಹೊಡಿಬೇಕು, ಇನ್ನೇನು ಮಾಡ್ತೀರಾ, ಹೊಡೆದು ನೀನೇ ಇಂದ್ರ ನೀನೇ ಚಂದ್ರ ನೀನೇ ಮನೆಗೆಲ್ಲ ಅಂತ ಹೇಳಿ ಹೊಸಿ ಅವ್ರ ತವ ಏನೇನೈತೆ ಮಾಡಿಸಿ ರೆಡಿ ಮಾಡಿ ಇರ್ತೀನಿ. ನೀವು ಬಂದು ಬರ್ತಾರಯ್ಯ ನೋಡೋಣ. ನಾನು ಮಟನ್ನು ಎಲ್ಲ ತರಿಸಿ ಮಾಡಿ ಇಟ್ಟಿರ್ತೀನಿ ಆದಷ್ಟು. ಇನ್ನೇನು ಮಾಡೋಕ್ಕಾಯ್ತದೆ, ನಮ್ಮದ ನಾವೇ ಮಾಡ್ಕೋಬೇಕು. ಮಾಡಿಸಿಟ್ಟಿರ್ತೀನಿ ನಾನು. ಸಂಧಿಗೆ ಕೊಂಡ್ತೀನಿ. ಹಂಗಾರೆ ನೀವು ಓದ್ತಂತೆ ಎಲ್ಲರನ್ನೂ ಕರ್ಕೊಂಡು ಗಾಡಿ ಕಟ್ಕೊಂಡು ಬನ್ನಿ. ಹ್ಞೂ ಹಂಗೆ ಮಾಡೋಣ, ಹೇಳ್ತೀನಿ. ಸುಮ್ಕಂಗೆ ಮಾಡು. ನೀನು ಇವತ್ತು ಸಂಧಿ ಕೊಂಟ್ಬಿಡು. ನಾವು ಒತ್ತರಿಕೆ ಅಂತ ತಳಗೇನು ಮಂಡಕ್ಕಿಲ್ಲ, ಆದರೂ ದನ ಕರ ಎಲ್ಲನೂ ನೋಡಿ ಮಾಡಿ ನಿಕ ಮಾಡಿ ಬರ್ಬೇಕಲ್ಲ, ಹೊಸ ತಡಬೇ ಆಯ್ತತೆ. ನೀನು ಅಂಟು ಹೋಗಿರು, ನಾವು ಬಂದು ನಾಳಿಕೆ ಹಂಗೆ ತೋಟ ನೋಡ್ಕೊಂಡು ಕರ್ಕೊಂಡು ಬರೋಕ್ಕೂ ಸರಿ ಹೋಯ್ತತೆ. ಹಂಗೆ ಮಾಡಿ ಹೇಳ್ತೀನಿ. ಸರಿ ಬಿಡು, ಹಂಗಾರೆ ಹಂಗೆ ಮಾಡ್ಕೊಳ್ಳೋಣ. ಇದನ್ನೇ ಮಾತಾಡೋಕೆ ಕರೆದದ್ದು. ಕೂತ್ಕೊಳ್ಳಿ, ಕಾಪಿ ಕುಡ್ಕೊ ಊಟ ಮಾಡ್ಕೊ ಹೋಗಿರಂತೆ. ಇಲ್ಲ ಬೇಕಾದ್ರೆ ಒಂದು ಲೋಟ ಕಾಪಿ ಕೊಡಿ, ಊಟ ಗಿಟ ಬೇಡ, ಎಲ್ಲ ಆಯಿತು. ಈಗ ನಾನೇ ತಿಂದು ಬಂದಿದ್ದೀವಿ, ಎಲ್ಲಿ ತುರ್ಕನೇ ಹೇಳಿ, ಬೇಡ ಕಾಪಿ ಬೇಕಾದ್ರೆ ಕೊಡಿ, ಕುಡ್ದೋತೀವಿ. ಸರಿ ಕಣಪ್ಪ, ಹಂಗೆ ಮಾಡಿ. ಕಾಪಿಗೆ ಇವಳೊಬ್ರು ಥರ ಕೋಲಲ್ಲಿ ಲೇಟರ್ಸ್ ಮಾಡ್ತಾಳೆ, ಬೇರೆ ತಕ್ಕ ಬಾರೆ. ನಮಸ್ತೆ
ಎಲ್ಲರೂ ಹೇಗಿದ್ದೀರಾ? ಥ್ಯಾಂಕ್ ಯು ಸೋ ಮಚ್. ನೀವೆಲ್ಲರೂ ರೆಸ್ಪಾನ್ಸ್ ನೋಡಿ ತುಂಬಾ ಖುಷಿ ಆಯಿತು. ನನಗಂತೂ ತುಂಬ ಸಂತೋಷ ಆಯಿತು. ನಾನು ಆದಷ್ಟು ದಿನ ವಿಡಿಯೋ ಹಾಕೋಕ್ಕೆ ಪ್ರಯತ್ನ ಪಡ್ತೀನಿ. ದಯವಿಟ್ಟು ಹೀಗೆ ಸಪೋರ್ಟ್ ಮಾಡಿ. ನಾನು ಈ ಕತೆ ಮುಂದುವರೆದ ಭಾಗವನ್ನು ನಾಳಿನ ಎಪಿಸೋಡಲ್ಲಿ ಹಾಕ್ತೀನಿ. ಇವತ್ತಿನ ಕತೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಹೆಚ್ಚೆಚ್ಚು ಶೇರ್ ಮಾಡಿ ಸ್ನೇಹಿತರೆ, ಹೈಪ್ ಕೊಡಿ. ಹಾಗೆಯೇ ಯಾರ್ಯಾರು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ದೀರೋ ಅವರೆಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿ ನಮಗೆ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಧನ್ಯವಾದಗಳು ಸ್ನೇಹಿತರೆ.